ಹಾಯ್ ಗಾಯ್ಸ್, ನಾನು ನಿಮ್ಮ ಪ್ರೀತಿಯ ಶೀತಲ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೀತಲ್ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಅಲ್ಲೇ ಕಾಣ್ತಾ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ಮಾಡೋ ಪ್ರತಿಯೊಂದು ನೋಟಿಫಿಕೇಷನ್ ವೀಡಿಯೋ ಬಂದು ನಿಮ್ಮ ತಲುಪುತ್ತೆ. ಅದರಿಂದ ಫಸ್ಟ್ ನೀವೇ ಕೂಡ ನನ್ನ ವೀಡಿಯೋ ನೋಡ್ಬೋದು. ಆಲ್ಮೋಸ್ಟ್ ನಾನು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ 3 o'clock ಆಗಿತ್ತು ಟೈಮು. ಬೆಳಗ್ಗೆ ಎಲ್ಲ ಪೂಜೆ ಎಲ್ಲ ಮಾಡಿ ಗಡಿಬಿಡಿನಲ್ಲಿ ಬ್ಯಾಕ್ ಪ್ಯಾಕ್ ಎಲ್ಲ ಮಾಡ್ಕೊಂಡು ಊರಿಗೆ ಹೋಗ್ತಾ ಇದ್ದೀವಿ. ಎಲ್ಲಿಗಂತ ಹೇಳಿದ್ರೆ ನಾಗಮಂಗ್ಲಕ್ಕೆ ಹೋಗ್ತಾ ಇದ್ದೀವಿ. ಹಾಗೆ ವೀಡಿಯೋ ಮಾಡೋದೇ ನಾನು ಅಷ್ಟು ಮರ್ತೇ ಹೋಗ್ಬಿಟ್ಟಿದ್ದೀನಿ, ಯಾಕಂದರೆ ತುಂಬ ಗ್ಯಾಪ್ ಆಗಿಬಿಟ್ಟಿದೆ ನಾನು ವೀಡಿಯೋ ಮಾಡೋದನ್ನ ಬಿಟ್ಟಿನೇ. ಇನ್ಮೇಲೆ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಆಲ್ಮೋಸ್ಟ್ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ನಾಗಮಂಗ್ಲಕ್ಕೆ ಹೋಗ್ತಾ ಇದ್ದೀವಿ. ಬೀರೇಶ್ಪುರದಲ್ಲಿ 44ನೇ ವರ್ಷ ಆದಮೇಲೆ ಮಾಡ್ತಾ ಇರೋ ಕಟನ ಸ್ವಾಮಿ ಹಬ್ಬಕ್ಕೆ ನಾವು ಕೂಡ ಹೋಗಿದ್ವಿ. ಆಲ್ಮೋಸ್ಟ್ ಎಲ್ಲರೂ ವೀಡಿಯೋ ಮಾಡಿಬಿಟ್ಟಿದ್ದಾರೆ. ನನಗೆ ಆದಷ್ಟು ನಾನು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ವೀಡಿಯೋನ ಮಾಡೋಕ್ಕೆ ಆಗಲಿಲ್ಲ, ಹೋಗಿ ಊಟ ಮಾಡಿ ರೆಸ್ಟ್ ಮಾಡಿದ್ರೆ. ಹಾಗೆ ನೋಡಿ, ನೆಕ್ಸ್ಟ್ ಡೇ ಮಾರ್ನಿಂಗ್ 3 o'clock AM ಎಲ್ಲ ದೇವ್ರುಗಳು ಬರುತ್ತೆ. ನಾವು ಕೂಡ ಆರತಿ ಮಾಡಬೇಕಿತ್ತು ಅಂತ ಹೇಳಿ ಹಾಗೆ ಕೂಡ ನಾವು ಆರತಿ ಎಲ್ಲ ತಗೊಂಡು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ. ತುಂಬ ಜನ ಬ್ಲಾಗರ್ಸ್ ವೀಡಿಯೋ ಮಾಡಿದ್ದಾರೆ, ನೀವು ನೋಡ್ಬೋದು. ಹಾಗೆ ತುಂಬ ಚೆನ್ನಾಗಿ ಲೈಟಿಂಗ್ಸ್ ಕೂಡ ಎಲ್ಲ ಹಾಕಿದ್ರು. ನಾನು ಟ್ರೈ ಮಾಡಿದ್ದೀನಿ. ಹಾಗೆ ಇಲ್ಲಿ ಕೊಂಡದ ಹತ್ರ ಬಂದ್ರಿ. ಇವಾಗ ಆದಷ್ಟು ವಾಯ್ಸ್ ಓವರ್ ಯಾವುದೇ ರೀತಿ ಕೊಡಲ್ಲ, ಹಾಗೆ ರ್ಯಾಂಡಮಾಗಿ ವೀಡಿಯೋ ಹಾಕ್ತೀನಿ. ವಾಯ್ಸ್ ಓವರ್ ಕೊಡ್ತೀರಾ ಅದೇ ರೀತಿ ವೀಡಿಯೋ ಹಾಕ್ತೀನಿ. ಇದೇ ರೀತಿ ಸಪೋರ್ಟ್ ಮಾಡಿ. ಆಫ್ಟರ್ ಲಾಂಗ್ ಟೈಮ್ ವೀಡಿಯೋ ಮಾಡ್ತಾ ಇರೋದು. ಹಾಗೆ ದೇವರು ಕೂಡ ನಿಮಗೂ ಎಲ್ಲ ಒಳ್ಳೇದು ಮಾಡಲಿ, ನನಗೂ ಒಳ್ಳೇದು ಮಾಡಲಿ ಅಂತ ಹೇಳಿ ಕೇಳ್ಕೊಳ್ಳಿ. ತುಂಬ ಜನ ಬಂದಿದ್ದರು. ಎಷ್ಟು ಜನ ಬಂದಿದ್ರು ಅಂತ ಹೇಳಿದ್ರೆ ಸಖತ್ ಜನ. ವೀಡಿಯೋದಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಜನ ಬಂದಿದ್ರು ಅಂತ ಹೇಳಿ. ಕಾಲಿಕ್ಕಕ್ಕೆ ಕೂಡ ಜಾಗ ಇರಲಿಲ್ಲ, ಅಷ್ಟು ಜನ ಆರತಿ ಕೂಡ ಮಾಡ್ತಾಯಿದ್ರು.
ಬಂದು ಕೊಂಡಾಯ್ದೋದ್ಮೇಲೆ ನಾವು ಕೂಡ ಬಂದು ಕೊಂಡ ಹತ್ರ ಎಲ್ಲ ಪೂಜೆ ಮಾಡ್ಕೊಂಡು ದೇವಸ್ಥಾನದೊಳಗಡೆ ಎಲ್ಲ ಹೋಗಿದ್ವಿ. ಅದೆಲ್ಲ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಆಮೇಲೆ ಟಿಫನ್ ಟೊಮೆಟೊ ಬಾತ್ ಕೊಟ್ಟಿದ್ರು, ಅಲ್ಲೇ ಬೀಟಿಗೆ ಬಿಟ್ಟಿರ್ತಾರೆ ಎಲ್ಲ ಒಂದು ಊರವರೆಲ್ಲ. ಅಲ್ಲಿಗೆ ಹೋಗಿ ತಿಂದ್ಕೊಂಡು ಬಂದರೆ. ಆಮೇಲೆ ನಾನು ವೀಡಿಯೋನೇ ಮಾಡಿಲ್ಲ, ಎಲ್ಲ ರೆಸ್ಟ್ ಮಾಡಿ ಮಲ್ಕೊಂಡು ನೈಟ್ 6 o'clock ವೀಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಮ್ಮ ಅತ್ತೆ ಮೊಮ್ಮಕ್ಕಳ ಜೊತೆ ಎಲ್ಲ ಆಟ ಆಡ್ಕೊಂಡು ಅಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು ಮತ್ತೆ ವೀಡಿಯೋನ ನಾನು ಮಾಡ್ತಾ ಇರೋದು. ಹಾಗೇ 12 o'clock ಆಗಿತ್ತು. ಬೆಂಗಳೂರು ಕಡೆ ಬರೋಣ ಅಂತ ಹೇಳಿ ಇರೋ ಟೈಮಲ್ಲಿ ದೇವರೆಲ್ಲ ಎತ್ತಿದ್ರು. ಅದನ್ನ ನೋಡ್ಕೊಂಡು ಹೋಗೋಣ ಅಂತ ಹೇಳಿದ್ರು ನಮ್ಮ ಅತ್ತೆ ಅಂತ ಹೇಳಿ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ವಿ. ಒಂದೊಂದು ದೇವರು ಎಷ್ಟು ಚೆನ್ನಾಗಿ ನೋಡಿ ಫೋಟೋ ಇಟ್ಕೊಂಡಿದ್ದೀನಿ ಅಷ್ಟೇ. ಸಲಾಮ್ ಹೊಡ್ಕೊಂಡು ದೇವ್ರನ್ನ ಕರ್ಕೊಂಡು ಬರುತ್ತೆ ಮುಂದಕ್ಕೆ. ತುಂಬ ಚೆನ್ನಾಗಿತ್ತು. 12 ಗಂಟೆಗೆ ದೇವ್ರು ಎತ್ತಿದ್ದಕ್ಕೆ 5 ಗಂಟೆಗೆ ದೇವ್ರು ಇಳಿಸಿದ್ರು. ಅದು ಮುಗಿಸ್ಕೊಂಡು ಬೇಗ ಬೆಂಗಳೂರಿಗೆ ಬಂದರೆ. ಆಮೇಲೆ ನಾನು ವೀಡಿಯೋನೇ ಮಾಡೋಕ್ಕೆ ಹೋಗಲಿಲ್ಲ. ಹಾಗೆ ನನ್ನ ಫೋಟೋಸ್ ಎಲ್ಲ ತೊಗೊಂಡಿದ್ದೆ ಸ್ವಲ್ಪ. ಹಾಗೆ ನನ್ನ ಫ್ರೆಂಡ್ ಕೂಡ ಸಿಕ್ಕಿದ್ರು, ಅವರು ಕೂಡ ಅದೇ ಊರವರು. ಅವ್ರ ಜೊತೆನೂ ಫೋಟೋ ಹಿಡ್ಕೊಂಡು. ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್